ಹಾಯ್ ಆಲ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಲ್ಲಲ್ಲ ಮೋಸ್ಟ್ ಪ್ರೀಷಿಯಸ್ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಪುಟ್ಟ ಬಂಗಾರಿನ ನಾವು ಹೊರಗಡೆ ಕರ್ಕೊಂಡು ಬಂದಿದ್ದೀವಿ. ಎಲ್ಲಿಗೆ ಕರ್ಕೊಂಡ್ಬಂದಿದ್ದೀವಿ ಏನು ಅಂತ ನೀವು ಈ ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಈ ಡೇಗೆ ನಾವು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ, ಬಿಕಾಸ್ ಇಟ್ಸ್ ಅವರ್ ಫಸ್ಟ್ ಡೇ ಔಟ್ ವಿತ್ ಅಸ್ ಆ್ಯಂಡ್ ವಿ ಆರ್ ಆಲ್ಸೋ ಮೋರ್ ಎಕ್ಸೈಟೆಡ್. ಆ್ಯಂಡ್ ನಮ್ಮದು ಈ ಹೊಸ ಎಕ್ಸ್ಪೀರಿಯನ್ಸ್ನ ಹೇಗೆ ಎಂಜಾಯ್ ಮಾಡಿದ್ವಿ ಆ್ಯಂಡ್ ನನ್ನ ಮಗಳು ರಿಯಾಕ್ಷನ್ಸ್, ಎಕ್ಸ್ಪ್ರೆಷನ್ಸ್, ಹೌ ಶಿ ರಿಯಾಕ್ಟೆಡ್ ಎಲ್ಲನೂ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ವಿತೌಟ್ ವೇಟಿಂಗ್, ಲೆಟ್ ಸ್ಟಾರ್ಟ್ಸ್ ಟುಡೇಸ್ ವ್ಲಾಗ್. ನಾವು ಇವತ್ತು ಬಂದಿರೋದು ದಿ ಆರ್ಟ್ ಆಫ್ ಲಿವಿಂಗ್. ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಆ್ಯಂಡ್ ಇಟ್ಸ್ ಆಲ್ಸೋ ಮೋಸ್ಟ್ ಪಾಪ್ಯುಲರ್ ಪ್ಲೇಸ್, ಫೌಂಡೆಡ್ ಬೈ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಅವರು ಇನ್ 1981. ಸೊ ಇದು ತುಂಬ ಕಡೆ ಇದೆ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ದೊಡ್ಡದಿರೋದು ಅಂತ ಅಂದರೆ ಈ ಕನಕಪುರ ರೋಡ್ ಹತ್ರ ಇರೋದು. ಆ್ಯಂಡ್ ಲೊಕೇಶನ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಗೈಸ್, ಇದು ವರ್ಲ್ಡ್ ವೈಡ್ ಫೇಮಸ್ ಆಗಿರೋದೇ ಮೆಡಿಟೇಷನ್, ಯೋಗ, ಬ್ರೀತಿಂಗ್ ಟೆಕ್ನಿಕ್ಸ್ ಮತ್ತು ಹ್ಯುಮ್ಯಾನಿಟೇರಿಯನ್ ಆ್ಯಕ್ಟಿವಿಟೀಸ್ಗೆ ಅಂತಲೇ. ಆ್ಯಂಡ್ ನೀವು ಇವಾಗ ಕೇಳ್ಬೋದು, 3 months ಬೇಬಿನ ಯಾಕೆ ಈ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀರಾ? ದೇವಸ್ಥಾನ ಅಥವಾ ಮಾಲ್ ಅಥವಾ ಯಾವುದಾದ್ರೂ ಕಿಡ್ಸ್ ಆ್ಯಕ್ಟಿವಿಟೀಸ್ ಅಥವಾ ಕಿಡ್ಸ್ಗೆ ಅಂತ ಮಾಡಿರೋ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ. ಬಟ್ ನನಗೆ, ನನ್ನ ಹಸ್ಬೆಂಡಿಗೆ ನೇಚರ್ ಅಥವಾ ಗ್ರೀನರಿ ಅಥವಾ ಓಪನ್ ಏರ್ ಇದ್ರ ಮಧ್ಯ ಇರೋ ಪ್ಲೇಸಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಕೂಡ ಸ್ವಲ್ಪ ಡಿಸೈಡ್ ಮಾಡಿದ್ವಿ ಎಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ. ಆಗ ನಮಗೆ ಥಾಟ್ ಬಂದಿದೆ ದಿ ಆರ್ಟ್ ಆಫ್ ಲಿವಿಂಗ್, ಬಿಕಾಸ್ ನಾನು ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಆ್ಯಂಡ್ ನನಗೂ ಕೂಡ ಈ ಪ್ರೆಗ್ನೆನ್ಸಿ ಟೈಮಿಂದ ನಾನು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಆ್ಯಂಡ್ ನನಗೆ ಈ ಬ್ರೇಕ್ ಕೂಡ ಬೇಕಿತ್ತು. ಸೊ ಅದು ಒಂದು ಪೀಸ್ಫುಲ್ ಆಗಿರಲಿ ಆ ಬ್ರೇಕು ಕೂಡ ಅಂತ ನಾವು ಈ ಜಾಗಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡಿದ್ದು. ಯಾಕೆಂದರೆ ನನ್ನ ಮಗಳು ಕೂಡ ಒಂದು ಫಸ್ಟ್ ವಿಸಿಟ್ ಅಥವಾ ಫಸ್ಟ್ ಔಟಿಂಗೇ ಅವಳಿಗೊಂದು ಪೀಸ್ ಆಗಿರೋ ಜಾಗ ಆಗಿರಲಿ ಆ್ಯಂಡ್ ಆ ಗಾಳಿಲಿ ಬರೋ ಪಾಸಿಟಿವಿಟಿ ಎಲ್ಲ ಅವಳಿಗೂ ಬರಬೇಕು, ಸಿಗಬೇಕು ಅನ್ನೋದೇ. ಬಿಕಾಸ್ ಇಲ್ಲಿ 4 walls ಮಧ್ಯ ಇದ್ದು ಆ ಫ್ರೆಶ್ ಏರ್ ಅಥವಾ ಗ್ರೀನರಿ ನಮಗೆಲ್ಲ ಸಿಕ್ಕಿರಲ್ಲ. ಸೊ ಆ ಒಂದು ಪಾಸಿಟಿವ್ ಎನ್ವಾಯ್ರ್ಮೆಂಟಲ್ಲಿ ಅವಳು ಇರಬೇಕು ಆ ಡೇ ಅಂತ ನಮಗನ್ಸಿತ್ತು. ಸೊ ಅದಕ್ಕೋಸ್ಕರ ನಾವು ಈ ಪ್ಲೇಸ್ಗೆ ಬಂದಿದ್ದು. ಆದರೆ ಒಂದೇ ಒಂದು ಬೇಜಾರಾಗಿದ್ದು, ಸಖತ್ ಬಿಸಿಲಿತ್ತು. ಹೆಂಗೆ ಅಂದರೆ ಸಖತ್ ಟಯರ್ಡಾಗಿ ಹೋಗ್ತಾಯಿತ್ತು, ಅಷ್ಟು ಬಿಸಿಲಿತ್ತು. ಬಟ್ ಆದರೂ ನಾವು ಎಂಜಾಯ್ ಮಾಡೋಣ ಅಂತ ಬಂದಿದ್ದರಿಂದ ಅದನ್ನು ಮರೆತು ಹೇಗಿದ್ದರೂ ನಾವು ಪಾಪಗೊಂದು ಹ್ಯಾಟು ಮತ್ತು ಒಂದು ಅಂಬ್ರೆಲಾ ತೊಗೊಂಡೋಗಿದ್ವಿ. ಅದು ತುಂಬ ಹೆಲ್ಪ್ಫುಲ್ ಆಯಿತು. ಆ್ಯಂಡ್ ಅಲ್ಲಿ ಮರ ಕೂಡ ಜಾಸ್ತಿ ಇತ್ತು ಆ್ಯಂಡ್ ಅಲ್ಲಲ್ಲಿ ಚೇರ್ಸ್ ಇತ್ತು, ಕೂತ್ಕೊಳ್ಳೋಕೆ ತುಂಬ ಸ್ಪೇಸ್ ಇತ್ತು ಆ್ಯಂಡ್ ತಣ್ಣಗಿತ್ತು. ಎಲ್ಲೋ ಒಂದೊಂದು ಕಡೆ ಸ್ವಲ್ಪ ಬಿಸಿಲು ಅನಿಸ್ತಿತ್ತು ಅಷ್ಟೇ. ಅದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ಗುಡ್. ನಾವಂತೂ ಅಲ್ಲಿಗೆ ರೀಚ್ ಆಗ್ತಿದ್ದಂಗೆ ಫುಲ್ ಎಕ್ಸೈಟ್ಮೆಂಟು, ಹ್ಯಾಪಿನೆಸ್ಸು. ಯಾಕೆ ಅಂದರೆ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಥವಾ ತುಂಬ ಅಳ್ತಾಳ, ನಮ್ಮ ಜೊತೆ ಹೆಂಗೆ ಡೇ ಸ್ಪೆಂಡ್ ಮಾಡ್ತಾಳೆ. ಯಾಕಂದರೆ ಹೋಗಿದ್ದು ನಾನು ಹಸ್ಬೆಂಡ್ ಇಬ್ಬರೇ ಅಲ್ವಾ, ನಮ್ಮ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಬಿಕಾಸ್ ಇಷ್ಟು ದಿನ ಅವಳು 4 walls ಮಧ್ಯೆ ಇದ್ಲು ಆ್ಯಂಡ್ ಜಾಸ್ತಿ ಔಟಿಂಗ್ ಆಚೆ ಎಲ್ಲೂ ಬಂದೇ ಇಲ್ಲ ಜಾಸ್ತಿ. ಸೊ ಇವಾಗ ಈ ಗ್ರೀನರಿ, ಈ ಫ್ರೆಶ್ ಏರ್ ಅಥವಾ ಇಲ್ಲಿ ಓಡಾಡ್ತಿರೋ ಮಕ್ಳುಗಳ್ನ ನೋಡ್ತಾಳೆ ಆ್ಯಂಡ್ ಪಕ್ಷಿಗಳ ಸೌಂಡು ಇದೆಲ್ಲ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಐ ನೋ ಶಿ ಈಸ್ ವೆರಿ ಸ್ಮಾಲ್, ಇವಾಗ ಅಷ್ಟೊಂದೆಲ್ಲ ಗೊತ್ತಾಗಲ್ಲ ಏನೋ ಅಂತ. ಬಟ್ ಆಲ್ಸೋ ಈ ಕಲರ್ಫುಲ್ ನೋಡಿದಾಗ ಕಣ್ಣು ದೊಡ್ಡದಾಗಿ ಬಿಟ್ಟು ನೋಡೋದು ಆ್ಯಂಡ್ ದ ವೇ ಶಿ ಎಂಜಾಯ್ಸ್ ಅಲ್ವಾ, ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ನೀವೇನಾದರೂ ಈ ಪ್ಲೇಸ್ಗೆ ಹೋಗ್ತೀರಾ ಅಂದರೆ ನಾನು ನಿಮಗೆ ಈವ್ನಿಂಗ್ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಯಾಕಂತ ಅಂದರೆ ಈ ಪ್ಲೇಸ್ಗೆ ಈವ್ನಿಂಗ್ ಹೋದರೆ ಲೈಟಿಂಗ್ಸ್ ಆಗಿರ್ಬೋದು ಮತ್ತು ಆ ತಂಪಾದ ಗಾಳಿ, ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ, ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಆ್ಯಂಡ್ ಈ ಸ್ಟ್ರೆಸ್ಫುಲ್ ಲೈಫು, ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ನಿಮ್ಗೊಂದು ಪೀಸ್ಫುಲ್ ಡೇ ಬೇಕು ಅಥವಾ ಒಂದು ಪಾಸಿಟಿವ್ ಎನರ್ಜಿ ಬೇಕು ಅಂತಂದರೆ ಯು ಶುಡ್ ಡೆಫಿನೆಟ್ಲಿ ವಿಸಿಟ್ ದಿಸ್ ಆರ್ಟ್ ಆಫ್ ಲಿವಿಂಗ್. ಅಲ್ಲಿ ಡೈಲಿ ಸತ್ಸಂಗ್ ಆ್ಯಂಡ್ ಮೆಡಿಟೇಷನ್ ಸ್ಕೆಡ್ಯೂಲ್ ಪ್ರೋಗ್ರಾಮ್ಸ್ ಕೂಡ ನಡೀತಾನೆ ಇರುತ್ತೆ. ಸೊ ಅಲ್ಲಿ ತುಂಬ ರೂಮ್ಸ್ ಕೂಡ ಇರುತ್ತೆ ಮೆಡಿಟೇಷನಿಗೆ ಅಂತಲೇ. ಹೆಜ್ಜೆಗೂ ರೂಮ್ಸ್ ಇರುತ್ತೆ ಆ್ಯಂಡ್ ಅಲ್ಲಿ ಎಲ್ಲ ಕಡೆ ನಿಮಗೆ ಇನ್ಫಾರ್ಮೇಷನ್ ಸೆಂಟರ್ಸ್ ಕೂಡ ಅಲ್ಲಲ್ಲೇ ಹಾಕಿರ್ತಾರೆ. ನಿಮ್ಗೆ ಇನ್ ಕೇಸ್ ಏನಾದರೂ ಕೇಳಬೇಕು ನೆಕ್ಸ್ಟು ಎಲ್ಲಿಗೆ ಹೋಗ್ಬೋದು ಅಂತ. ಆ್ಯಂಡ್ ರಿಸೆಪ್ಷನ್ ಕೂಡ ಇರುತ್ತೆ. ಇನ್ ಕೇಸ್ ನೀವು ಅಲ್ಲೇ ಸ್ಟೇ ಆಗ್ತೀರಾ ಅಂದರೆ ಕೂಡ ಆಪ್ಷನ್ಸ್ ಇದೆ. ನಾವು ಪಾಪುನ ಕರ್ಕೊಂಡೋಗಿರೋದ್ರಿಂದ ಪಾಪುಗೆ ಫೀಡಿಂಗ್ ಬೇಕೇ ಬೇಕು ಅಲ್ವಾ. ಅಫ್ಕೋರ್ಸ್ ನಾವೀಗ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿರ್ತೀವಿ 3 months ಅಂತ ಅಂದರೆ. ಸೊ ನೀವು ಎಲ್ಲಿ ಫೀಡ್ ಮಾಡಿದ್ರಿ, ಅಲ್ಲಿ ಏನಾದರೂ ನಿಮಗೆ ಸಪ್ರೇಟ್ ಫೀಡಿಂಗ್ ರೂಮ್ ಇತ್ತಾ ಅಂತ ನೀವು ಕೇಳ್ಬೋದು. ಸಪ್ರೇಟ್ ಫೀಡಿಂಗ್ ರೂಮ್ ಆ್ಯಕ್ಚುಲಿ ಅಲ್ಲಿ ಅವೈಲಬಲ್ ಇಲ್ಲ, ಬಟ್ ಅಲ್ಲಿ ತುಂಬ ರೂಮ್ಸ್ ಇರುತ್ತೆ ನಾನು ಹೇಳ್ದಂಗೆ. ಸೊ ಮೆಡಿಟೇಷನ್ ರೂಮ್ಸ್ ಒಂದೊಂದು ಖಾಲಿ ಇರುತ್ತಲ್ಲ, ಸ್ಟಿಲ್ ಯಾರೂ ಇನ್ನೂ ಬಂದಿಲ್ಲ ಅಂತ ಅಂದಾಗ ನಿಮಗೆ ಆ ರೂಮ್ನ ಬಿಟ್ಕೊಡ್ತಾರೆ. ಯು ಕ್ಯಾನ್ ಫ್ರೀಲಿ ಗೋ ಆ್ಯಂಡ್ ಫೀಡ್ ದೇರ್ ವಿತ್ ದ ಪ್ರೈವಸಿ.
ಆ್ಯಂಡ್ ಆ ರೂಮ್ ಕೂಡ ಎಷ್ಟು ತಣ್ಣಗಿರುತ್ತೆ ಅಂತ ಅಂದರೆ ನಿಜವಾಗ್ಲೂ ನಮಗೆ ಅಲ್ಲಿ ಸ್ವಲ್ಪ ಓಡಾಡಿ ಬಿಸಿಲಿಗೆ ಸ್ವಲ್ಪ ಟಯರ್ಡ್ ಆಗಿತ್ತು. ಅಲ್ಲಿ ಹೋಗಿ ಫೀಡಿಂಗ್ ಮಾಡಬೇಕು ಅಂತ ಹೋಗಿದ್ದಷ್ಟೇ ಇಷ್ಟು ತಣ್ಣಗಿತ್ತು ಅಂದರೆ ಅಲ್ಲಿಂದ ಹೊರಗಡೆ ಬರೋಕ್ಕೆ ಮನಸ್ಸಾಗಿಲ್ಲ. ಮತ್ತು ಅವರು ಬಂದು ಹೇಳಿದ್ರು, ಇಲ್ಲ ಈಗ ಬಸ್ ಬರುತ್ತೆ, ನಿಮ್ದಾಗಿದ್ರೆ ಬನ್ನಿ ಅಂತ. ಸೊ ಆಮೇಲೆ ಬಂದಿದ್ದು ನಾವು. ಅಷ್ಟು ಚೆನ್ನಾಗಿತ್ತು. ಪಾಪುಗೆ ಅಲ್ಲೇ ಕೂಡ ನಾನು ಬರ್ಪು ಮಾಡಿಬಿಟ್ಟೆ ಕೂತ್ಕೊಂಡು. ಸೊ ಇಟ್ ವಾಸ್ ನೈಸ್. ಫೀಡಿಂಗ್ ಮುಗಿಸಿ ನಾವು ನೆಕ್ಸ್ಟ್ ಹೊರಟಿದ್ದೆ ಬೇರೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬಟ್ ಆನ್ ದ ವೇ ಅಲ್ಲೇ ಒಂದು ಜ್ಯೂಸ್ ಅಂಗಡಿ ಇತ್ತು. ಸೊ ಆ ಜ್ಯೂಸ್ ಕುಡಿಬೇಕನ್ಸ್ತಿತ್ತಲ್ಲ. ಸೊ ಅಲ್ಲೊಂದು ಆರೆಂಜ್ ಜ್ಯೂಸ್ ಆರ್ಡರ್ ಮಾಡಿ ತೊಗೊಂಡ್ವಿ. ಸೊ ಅದು ಕುಡಿಬೇಕಲ್ಲ, ಎಲ್ಲಿ ಜಾಗ ಹುಡುಕ್ತಾ ಇದ್ವಿ. ಹಾಗೇ ನೋಡ್ತಿದ್ದಾಗ ಒಂದು ಮರದ ಕೆಳಗಡೆ ಒಂದು ಕ್ಯೂಟಾಗಿರೋ ಬೆಂಚ್ ಇತ್ತು. ಅದು ನೋಡಿದ ತಕ್ಷಣ ನಾನು ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಂತ ಅನಿಸ್ತು. ಸೊ ಫೈನಲಿ ನಾವು ಹಸ್ಬೆಂಡು ಆ್ಯಂಡ್ ಪಾಪು 3 ಜನ ಅಲ್ಲೋ ಕೂತ್ಕೊಂಡಿದ್ವಿ. ಕೂತ್ಕೊಂಡು ಜ್ಯೂಸ್ ಕುಡಿತಾ ಪಾಪುನ ಆಟಾಡಿಸ್ಕೊಂಡು ನಾವಿಬ್ಬರು ಮಾತಾಡಿದ್ದು ಲೈಕ್ ತುಂಬ ಚೆನ್ನಾಗಿ ಅನಿಸ್ತಿತ್ತು ನನಗೆ. ಆ ಡೇಯಲ್ಲಿ ನನಗೆ ಅದೇ ಬೆಸ್ಟ್ ಪಾರ್ಟ್ ಅಂತ ಅನಿಸ್ತು. ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಯಾಕಂದರೆ ಫುಲ್ಲು ಮರಗಳೇ ಇತ್ತು, ಗಾಳಿ ಚೆನ್ನಾಗಿ ಬರ್ತಿತ್ತು. ಸೊ ಇಟ್ ವಾಸ್ ಟೂ ಗುಡ್. ನೋಡಿ, ಮುಂಚೆ ಆದರೆ ಜಸ್ಟ್ ನಾನೊಂದು ಸ್ಲಿಂಗ್ ಬ್ಯಾಗ್ ಹಾಕ್ಕೊಂಡು ನನ್ನ ಹಸ್ಬೆಂಡ್ ಜೊತೆ ಹೋಗ್ಬಿಡ್ತಾಯಿದ್ದೆ. ಈಗ ನಮ್ಮ ಪುಟ್ಟು ಬಂಗಾರಿ ಬಂದಿರೋದ್ರಿಂದ ಅವ್ರದ್ದೇ ಫುಲ್ ಐಟಮ್ ಬ್ಯಾಗಲ್ಲಿ ಎಕ್ಸ್ಟ್ರಾ ಕ್ಲಾತ್ಸು, ಡೈಪರ್ಸು, ಅದು ಇದು ಆ್ಯಂಡ್ ಅವಳದು ಕ್ಯಾರಿ ಬ್ಯಾಗು ಎಲ್ಲ ತೊಗೊಂಡು ಹೋಗಬೇಕು. ನಾನು ಅದೇ ನನ್ನ ಹಸ್ಬೆಂಡಿಗೆ ಹೇಳ್ತಿದ್ದೆ, ನಾನು ಮಾತ್ರ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ, ನೀವು ಮಗಳನ್ನ ಇಟ್ಕೊಂಬಿಟ್ರೆ ಆಗೋಯ್ತಾ ಅಂತ. ನಾವು ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದೆ ಆರ್ಟ್ ಆಫ್ ಲಿವಿಂಗ್ದು ಕ್ಯಾಂಪಸ್ಸಿಗೆ. ಅಷ್ಟು ದೊಡ್ಡ ಕ್ಯಾಂಪಸ್, ಅದು ಸಖತ್ತಾಗಿದೆ. ಒಂದು ಸರ್ಕ್ಯುಲರ್ ಆಗಿದೆ ಕ್ಯಾಂಪಸ್ಸು. ಅದ್ರ ಮಧ್ಯ ಇವೆಂಟ್ಸ್ ನಡೆಯುತ್ತೆ. ಅದು ನೋಡೋಕ್ಕೆ ಚೆಂದ. ಸೊ ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಎಷ್ಟು ಚೆನ್ನಾಗಿತ್ತು. ಸೊ ಫೈನಲಿ ನಾವು ಟಾಪಿಗೆ ಲಾಸ್ಟ್ ಸ್ಟೆಪ್ಪಿಗೆ ಹೋದ್ವಿ, ಅಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ ಅಂತ. ಅಲ್ಲಿಗೆ ಹೋದ್ಮೇಲೆ ಪಾಪುದು ಡೈಪರ್ ಬೇರೆ ಚೇಂಜ್ ಮಾಡಬೇಕಿತ್ತು. ಪಾಪುದು ಡೈಪರ್ ಚೇಂಜ್ ಮಾಡಿಕೊಂಡು ಅವಳಿಗೆ ಅಲ್ಲಿ ನಾವು ಅವಾಗಿಂದ ತುಂಬ ಹೊತ್ತಿಂದ ಎತ್ಕೊಂಡೇ ಇದ್ವಲ್ಲ, ಅವಳಿಗೂ ಕಿರಿಕಿರಿ ಆಗಬಾರ್ದು ಮತ್ತು ಕ್ರ್ಯಾಂಕಿ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅವಳನ್ನು ರಿಲ್ಯಾಕ್ಸ್ ಆಗಲಿ ಅಂದ್ಬಿಟ್ಟು ನಾನು ಡೈಪರ್ ಚೇಂಜಿಂಗ್ ಶೀಟ್ ತಂದಿದ್ದೆ. ಅದನ್ನು ಹಾಕಿ ಮೇಲೆ ಇನ್ನೊಂದು ಶೀಟ್ ಹಾಕಿ ಅದರಲ್ಲಿ ಮಲಗಿಸಿದ್ದೆ. ಡೈಪರು ಚೇಂಜ್ ಆಯಿತು. ಆಮೇಲೆ ಬಿಸಿಲು ಬೀಳಬಾರ್ದು ಅಂತ ಅವಳ ಹಿಂದೆ ಅಂಬ್ರೆಲಾ ಕೂಡ ಇಟ್ಟಿದ್ವಿ. ಆ್ಯಂಡ್ ಹಾಗೆ ನಾವು ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ವಿ ನೋಡಿಕೊಂಡು. ಅಲ್ಲಿ ಹೋದರೆ ಏನೋ ಲೈಕ್ ಬೇರೆ ಕಡೆ ಹೋಗಬೇಕು ಎದ್ದು ಅಂತಲೇ ಅನ್ಸಲ್ಲ. ಅಲ್ಲೇ ಕುತ್ಕೊಂಡ್ರೆ ಆ ಪೀಸ್ಫುಲ್ ಗಾಳಿಗೆ ಚೆನ್ನಾಗಿರುತ್ತೆ. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗಳು ಕೂಡ ಫುಲ್ ಸರ್ಪ್ರೈಸ್ ಆಗಿಬಿಟ್ಟಿದ್ಲು, ಎಲ್ಲಿಗೆ ಬಂದಿದ್ದೀನಿ, ಏನಿದು, ಏನು ಕಾಣ್ತಿದೆ ನನಗೆ ಅಂತ. ಬಟ್ ರಿಯಲಿ ಶಿ ವಾಸ್ ಕೋಆಪ್ರೇಟಿಂಗ್ ವೆಲ್. ಆ್ಯಂಡ್ ನಾವು ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಒಂಚೂರು ಅಳ್ಳಿಲ್ಲ. ಆ್ಯಂಡ್ ನನಗೆ ನನ್ನ ಹಸ್ಬೆಂಡ್ಗೆ ಅನಿಸಿದ್ದು ಒಂದೇ, ನಾವಿಬ್ಬರು ಕೈಲೇ ಮ್ಯಾನೇಜ್ ಮಾಡ್ಬೋದಲ್ವ ಚಿಕ್ಕ ಪಾಪುನ. ಯಾಕಂದರೆ ಭಯ ಇರುತ್ತೆ ಅಲ್ವಾ, ಫಸ್ಟ್ ಟೈಮ್ ಆಚೆ ಕರ್ಕೊಂಡು ಹೋಗಿದ್ವಿ, ನಾವು ಹೊರಡ್ಬೇಕಲ್ವ. ಸೊ ಅಲ್ಲಿ ಏನೇನು ತೆಗ್ದಿಟ್ಟಿದ್ದು, ಸ್ವಲ್ಪ ಅಲ್ಲಿ ಫೋಟೋ ಶೂಟು, ವೀಡಿಯೋ ಶೂಟು ಎಲ್ಲ ಮಾಡ್ಕೊಂಡ್ವಿ. ಮತ್ತು ಡೈಪರ್ ಚೇಂಜಿಂಗ್ ಶೀಟು ಎಲ್ಲ ತೆಗ್ದು ಬ್ಯಾಗ್ ಹಾಕೋತಿದ್ದೆ. ಮೀನ್ ವೈಲ್ ನನ್ನ ಹಸ್ಬೆಂಡು, ನನ್ನ ಮಗಳು ನೋಡಿ ನಾನು ಒಬ್ಳನ್ನೇ ಬಿಟ್ಟು ಅವ್ರು ಅಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಂಡು ನಮ್ಮ ಪಯಣ ಬಂದು ಊಟದ ಕಡೆ. ಸೊ ನಾವು ಕ್ಯಾಂಪಸ್ಸಿಂದ ನೆಕ್ಸ್ಟ್ ಊಟದ ಕಡೆ ಹೋಗೋಕ್ಕೆ ಒಂದು 10 ಮಿನಿಟ್ಸ್ ಆಗುತ್ತೆ ವಾಕೇಬಲ್ಲು. ಅಥವಾ ನಿಮಗೆ ಅಲ್ಲಿ ಬೇರೆದು ವ್ಯಾನ್ ಥರ ಎಲ್ಲ ಸರ್ವಿಸ್ ಇರೋದೆ, ಲೈಕ್ ಸೀನಿಯರ್ ಸಿಟಿಸನ್ಸು, ಚಿಲ್ಡ್ರನ್ಸ್ ಇರೋರಿಗೆಲ್ಲ ಆ ಥರ ನಿಮಗೆ ಅವರೇ ಡ್ರಾಪ್ ಮಾಡ್ತಾರೆ. ಬಟ್ ನಾವು ಅದನ್ನು ಯಾವುದೋ ಆಪ್ಟ್ ಮಾಡಿಲ್ಲ, ನಾವು ವಾಕಲ್ಲಿಗೆ ಹೋದ್ವಿ. ಇನ್ನೇನು ವಾಕಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ಅಷ್ಟರಲ್ಲಿ ಪಾಪುಗೆ ಫುಲ್ಲು ತಾಚಿ. ಸೊ ಅವಳು ಫುಲ್ಲು ಸ್ಲೀಪಿ ಮೋಡ್ಗೆ ಹೋಗ್ಬಿಟ್ಲು. ಆಮೇಲೆ ನಾವು ಹಾಗೆ ನನ್ನ ಹಸ್ಬೆಂಡ್ ಕ್ಯಾರಿ ಬ್ಯಾಗ್ ಹಾಕ್ಕೊಂಡಿದ್ರಿಂದ ಹಂಗೆ ಕರ್ಕೊಂಡು ಬಂದರು. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಫುಲ್ ಕ್ಯೂ ಇತ್ತು, ಜಾಸ್ತಿ ಜನ ಇತ್ತು. ಅಫ್ಕೋರ್ಸ್ ಅದು ದೊಡ್ಡ ಜಾಗದಲ್ಲಿ ಅಷ್ಟು ಜನ ಇದ್ದೇ ಇರ್ತಾರೆ ಆ್ಯಂಡ್ ಕ್ಯೂ ಇದ್ದೇ ಇರುತ್ತೆ ಅಲ್ವಾ. ಸೊ ನಾನೇನು ಮಾಡಿದೆ, ಹಸ್ಬೆಂಡ್ ಹೇಗೂ ಪಾಪು ಇಟ್ಕೊಂಡಿದ್ರು ಆ್ಯಂಡ್ ಬ್ಯಾಗು, ಅಂಬ್ರೆಲಾ ಎಲ್ಲ ಇತ್ತಲ್ಲ, ನಾನು ಹಸ್ಬೆಂಡ್ನ ಇಲ್ಲೇ ಕೂತ್ಕೊಳ್ಳಿ ಅಂದ್ಬಿಟ್ಟು ಪಾಪು ಜೊತೆ ಕೂಡಿಸಿ ನಾನು ಕ್ಯೂ ಅಲ್ಲಿ ನಿಂತು ತೊಗೊಂಡು ಬಂದೆ. ಆ್ಯಂಡ್ ಆ ಕ್ಯೂ ಕೂಡ ಏನು ಜಾಸ್ತಿ ಹೊತ್ತು ಇರೋದಿಲ್ಲ, ಬೇಗ ಮೂವ್ ಆಗಿಬಿಡ್ತಾರೆ. ಅಷ್ಟು ಸ್ಪೀಡಾಗಿ ಪ್ರೊಸೆಸ್ ಇರುತ್ತೆ ಅಲ್ಲಿ, ಅಷ್ಟು ಸ್ಪೀಡಾಗೆ ಹಾಕ್ಬಿಟ್ಟು ಕಳಿಸ್ತಾರೆ. ಸೊ ನಾನು ನಿಂತ್ಕೊಂಡು ನೋಡ್ತಿದ್ದೆ ಏನು ಮಾಡಿದ್ದಾರೆ ಅಂತ. ಪೊಂಗಲ್ ಮಾಡಿದರು, ಬಿಸಿದು. ಅದ್ರಲ್ಲಿ ಪೊಂಗಲ್ ಇತ್ತ ತುಪ್ಪ ಇತ್ತ ಅನ್ನೋದೇ ಗೊತ್ತಾಗಲ್ಲ. ನನಗಂತೂ ಸಖತ್ ಇಷ್ಟ ಆಯಿತು ಗೈಸ್ ಟೇಸ್ಟು. ಸೊ ಪೊಂಗಲ್ ಹಾಕಿಸ್ಕೊಂಡೆ. ಅನ್ನ ಸಾಂಬಾರು ಕೂಡ ಆಯಿತು. ಆ್ಯಂಡ್ ಇನ್ನು ಸ್ವೀಟ್ ಮಾಡಿದ್ರು, ಒಂದು ಪಾಯಸ ಮಾಡಿದರು. ಕರೆಕ್ಟಾಗಿ ಇಲ್ಲಿ 1 o'clock ಸ್ಟಾರ್ಟ್ ಆಗುತ್ತೆ ಲಂಚು. ಸೊ ನಾವು ಹೋಗೋಷ್ಟರಲ್ಲಿ 1:35 ಆಗಿಬಿಟ್ಟಿತ್ತು. ಸೊ ತೊಗೊಂಡು ಹೊರಡುವಾಗ ಅಲ್ಲೇ ವಾಟರ್ ಬಾಟಲ್ ಇಸ್ಕೊಂಡು ನೀರು ಕೂಡ ಕುಡ್ಕೊಂಡು ಹೊರಟಿದ್ದು. ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನೋಡಿ.
ನಾವು ಕರ್ಕೊಂಡು ಬಂದು ಊಟ ಮಾಡೋ ಅಷ್ಟೊತ್ತಿಗೆ ಪಾಪದು ಕೂಡ ಒಂದು ರೌಂಡ್ ನ್ಯಾಪ್ ಕೂಡ ಮುಗ್ದೋಯ್ತು. ಅವಳು ಊಟ ಮಾಡುವಾಗೆ ಎದ್ಬಿಟ್ಲು. ಜನ ಕ್ರೌಡ್ ಇತ್ತಲ್ಲ, ನಾಯ್ಸ್ ಬೇರೆ ಆಗ್ತಿತ್ತು ಒಂದು ಸ್ವಲ್ಪ. ಎದ್ಬಿಟ್ಟು ಮತ್ತೆ ಸರ್ಪ್ರೈಸ್ ಆಗಿಬಿಟ್ಲು. ನಾನು ಬೇರೆ ಕಡೆ ಬಂದುಬಿಟ್ನಾ ಮತ್ತೆ ಅಂತ. ಎಲ್ಲರೂ ಅಲ್ಲಿ ನಡ್ಕೊಂಡು ಓಡಾಡ್ತಿರ್ತಾರಲ್ಲ, ಪಿಣಿ ಅಂತ ನೋಡ್ತಾ ಇದ್ಲು. ಚೆನ್ನಾಗಿ ಎದ್ದು ಊಟ ಮಾಡಿಕೊಂಡು ಸರಿ ಇನ್ನೇನು ಮನೆಗೆ ಹೊರಟ್ಬಿಡೋಣ ಅಂದ್ಕೊಂಡ್ವಿ. ಬಿಕಾಸ್ ಆಲ್ಮೋಸ್ಟ್ 3:15 ಆಗೋಯಿತು ನಾವು ಅಲ್ಲಿಂದ ಹೊರಡೋ ಅಷ್ಟೊತ್ತಿಗೆ. ಸೊ ಮನೆಗೆ ಹೋಗ್ಬಿಡೋಣ, ಈವ್ನಿಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಂದ್ಕೊಳ್ತಾ ಬಂದ್ವಿ. ಪಾಪು ಕೂಡ ಇನ್ನೇನು ಹತ್ಬಿಡ್ತಾಳೆ, ನಿದ್ದೆ ಸರಿಯಾಗಿ ಆಗಿಲ್ಲ ಅಂತ. ಆದರೆ ಅವಳೇನು ನಾರ್ಮಲಾಗೇ ಇದ್ಲು, ಎಂಜಾಯ್ ಮಾಡ್ತಾಯಿದ್ಲು ಎಲ್ಲ ನೋಡಿಕೊಂಡು. ಸರಿ ನಾವಿನ್ನೇನು ಮನೆಗೆ ಬರೋ ರೂಟಲ್ಲೇ ಗೇಟ್ ಹತ್ರ ರೀಚ್ ಆಗೋ ರೂಟಲ್ಲೇ ಬರ್ತಿರುವಾಗ ಲೇಕ್ ವ್ಯೂ ಇದೆ ಅಲ್ಲೊಂದು. ನಾನು ಆ್ಯಕ್ಚುಲಿ ಮೇಯ್ನ್ ಥಿಂಗ್ ಅದೇ ನೋಡಬೇಕು ಅಂತ ಅಂದ್ಕೊಂಡಿದ್ದಿದ್ದು. ಸೊ ಬರೋವಾಗ ಅಲ್ಲಿಗೂ ಕೂಡ ಹೋಗಲೇಬೇಕು ಅಂತ ಅನಿಸ್ತು, ಮನಸ್ಸು ತಡಿಲಿಲ್ಲ. ಸೊ ಅಲ್ಲಿ ಹೋದ್ಮೇಲಂತೂ ಇನ್ನೂ ಚೆನ್ನಾಗಿ ಅನಿಸ್ಬಿಡ್ತು, ರಿಲ್ಯಾಕ್ಸ್ ಆಗೋಯ್ತು. ಊಟ ಬೇರೆ ಚೆನ್ನಾಗಿ ಹೊಟ್ಟೆ ತುಂಬಿತ್ತಾ, ನಿದ್ದೆನೇ ಬರೋ ಥರ ಫೀಲ್ ಆಗೋಯ್ತು. ಆ ಲೇಕ್ ವ್ಯೂ ಹತ್ರ ಅಷ್ಟು ತಣ್ಣಗಿದೆ ಆ್ಯಂಡ್ ಚೆನ್ನಾಗಿತ್ತು. ಅಲ್ಲಿ ಕೂಡ ತುಂಬ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಫೋಟೋಸು, ವೀಡಿಯೋಸು, ರೀಲ್ಸ್ಗೆಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು ಅಲ್ಲೊಂದು ಸ್ವಲ್ಪ. ಪಾಪು ಕೂಡ ನೋಡಿ ಅಲ್ಲಿ ನೀರು ಮತ್ತು ಅಲ್ಲಿ ಕ್ರೇನ್ ಎಲ್ಲ ಇತ್ತಲ್ಲ, ಅದೆಲ್ಲ ನೋಡ್ತಾ ಇದ್ಲು. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ಅಲ್ಲಿ ಕೂಡ. ಈ ವಿಡಿಯೋ ಮೂಲಕ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ನೀವೇ ಈ ವಿಡಿಯೋ ಪೂರ್ತಿ ನೋಡಿರ್ತೀರ. ಆಲ್ಮೋಸ್ಟ್ ನನ್ನ ಮಗಳನ್ನ ಎತ್ಕೊಂಡಿರೋದು ಅವರೇ. ಆ್ಯಂಡ್ ನಾವು ಬೇರೆ ಆ ಕ್ಯಾರಿ ಬ್ಯಾಗು, ನಂದು ಬ್ಯಾಗು, ಅಂಬ್ರೆಲ್ಲ ಎಲ್ಲ ಇತ್ತು. ಅವರು ಆದರೂ ಪಾಪುನ ಎತ್ಕೊಂಡು, ಅಂಬ್ರೆಲ್ಲನ ಎತ್ಕೊಂಡು ನನಗೂ ವಿಡಿಯೋ ಶೂಟ್ ಮಾಡಿಕೊಟ್ಟು ಈ ಮೂಲಕ ಥ್ಯಾಂಕ್ಸ್ ಹೇಳ್ಬೇಕಂತ ಇಷ್ಟಪಡ್ತಿದ್ದೀನಿ. ಸೊ ಅಲ್ಲಿಂದ ಈವ್ನಿಂಗ್ ಆಗ್ತಿದೆ ಅಂತ ಮನೆಗೆ ಹೊರಟ್ವಿ. ಸೊ ನಾವು ಹೋಗೋ ವೇಯಲ್ಲೇ ನಮ್ಮ ಅತ್ತೆ ಮನೆ ಕೂಡ ಇದೆ. ಸೊ ಬಟ್ ನಮ್ಮ ಅತ್ತೆ ಮನೆಗೆ ಹೋಗಂಗಿಲ್ಲ ಇನ್ನೂ ಶಾಸ್ತ್ರ ಪ್ರಕಾರ. ಬಟ್ ಅವರ ಶಾಪ್ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ನೋಡಿ ಅವಳು ಹೇಗೆ ಮಾತಾಡ್ತಾ ಇದ್ರೆ ರಿಯಾಕ್ಟ್ ಮಾಡ್ತಾಳೆ ನಮ್ಮ ಅತ್ತೆ ಜೊತೆ ಅಂತ. ಚೆನ್ನಾಗಿ ನಗ್ತಾಳೆ. ಹೇಗೆ ನಗ್ತಾ ಇಲ್ಲೋ ಅಂತ ಕಮೆಂಟ್ ಮಾಡಿ. ಅವಕ್ಕೆ ಅಲ್ಲಿಂದ ನಾವು ಮನೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಆ್ಯಸ್ ಯೂಶ್ವಲ್ ಎಲ್ಲರ ಮನೇಲೂ ಮಾಡೋ ಥರ ನಮ್ಮ ಮನೇಲಿ ಒಳಗೆ ದೃಷ್ಟಿ ತೆಗೆದ್ರು ಆಚೆ ಹೋಗಿದ್ರಿಂದ. ಆ್ಯಂಡ್ ಇದು ಎಲ್ಲರ ಮನೇಲೂ ಮ್ಯಾಂಡೇಟರಿ ಅಲ್ವಾ, ಮಗು ಇರೋ ಮನೇಲಿ, ಬಾಣಂತಿ ಇರೋ ಮನೇಲಿ ಆ್ಯಂಡ್ ಪ್ರೆಗ್ನೆಂಟ್ ಇರೋ ಮನೇಲಿ. ಆಮೇಲೆ ಅವಳಿಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಸ್ವಲ್ಪ ವಾರ್ಮ್ ವಾಟರಲ್ಲಿ ಕೈ ಕಾಲು ಎಲ್ಲ ಒರೆಸ್ಕೊಂಡೆ. ಬಿಕಾಸ್ ಡಸ್ಟ್ ಎಲ್ಲ ಆಗಿರುತ್ತೆ ಅಲ್ವಾ, ಅದಕ್ಕೆ. ಸೊ ಅಷ್ಟೇ ಇವತ್ತಿನ ವ್ಲಾಗು. ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಮುಂದೆ ಅಪ್ಕಮಿಂಗಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾಯಿದೆ. ಸೊ ಸ್ಟೇ ಟ್ಯೂನ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.